ನಮಸ್ಕಾರ, ಸ್ವಾದಿಷ್ಟ ರುಚಿಗೆ ಸ್ವಾಗತ. ಇವತ್ತಿನ ರೆಸಿಪಿ ರವೆ ಉಂಡೆ. ನೋಡಿ, ರವೆ ಉಂಡೆ ರೆಡಿಯಾಗಿದೆ. ನೋಡಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೇಕಾಗಿರುವ ಸಾಮಾನು: ಅರ್ಧ kg ರವೆ, 300 ಗ್ರಾಮ್ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ದ್ರಾಕ್ಷಿ, ಸ್ವಲ್ಪ ಪಿಸ್ತಾ ಬಾದಾಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಸ್ಪೂನ್ ತುಪ್ಪ, 5 ಲವಂಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ ಒಂದು 7-8 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 2 ಉಂಡೆ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಾಲು. ಇಷ್ಟು ಬೇಕು ರವೆ ಉಂಡೆ ಮಾಡೋಕ್ಕೆ. ಈಗ ಸ್ಟವ್ ಅಂಟಿಸಿದ್ದೀವಿ, ಪಾತ್ರೆ ಇಡ್ತಾ ಇದ್ದೀವಿ. ಇದಕ್ಕೆ ತುಪ್ಪ, ಒಂದು 3 ಸ್ಪೂನ್ ತುಪ್ಪ, ಈಗ ದ್ರಾಕ್ಷಿ, ಗೋಡಂಬಿ, ಹುರಿಯೋಣ. ಸ್ವಲ್ಪ ಫ್ರೈ ಆದಮೇಲೆ ಜೊತೆಲೇ ರವೆ ಹಾಕ್ಕೊಳ್ಳಿ. ಅರ್ಧ kg ರವೆ, ಅರ್ಧ kg ರವೆ ತಗೊಂಡಿದ್ದೀನಿ. ಇದು ಜೊತೆಲೆ ದ್ರಾಕ್ಷಿ ಗೋಡಂಬಿ ಜೊತೆಲೆ ಹುರಿಬೇಕು, ಚೆನ್ನಾಗಿ ಗಮ್ಮನ್ನೋ ತನಕ ಹುರಿಬೇಕು. ಆಮೇಲೆ ಹುರಿದಾದ್ಮೇಲೆ ಆಫ್ ಮಾಡಬೇಕು. ಆಮೇಲೆ ಹಾಲು ಚೆನ್ನಾಗಿ ಕಾಯಿಸಿ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟಬೇಕು. ಈಗ ಸ್ವಲ್ಪ ಲವಂಗ ಪುಡಿ, ಏನು ಲವಂಗ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ನೋ ಇದು ಚೆನ್ನಾಗಿ ಹುರ್ಕೋಬೇಕು. ಈಗ ರವೆ ಹುರಿದಾಗಿದೆ. ಒಂದು 3-4 ನಿಮಿಷ ಚೆನ್ನಾಗಿ ಗಮ್ಮನ್ನೋ ತನಕ ಹುರ್ಕೊಂಡ್ವಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇಳಿಸೋಣ. ಅಷ್ಟೊತ್ತಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಳ್ಳೋಣ. ಇದು ಒಂದು 5 ನಿಮಿಷ ಆರಬೇಕು, ಆಮೇಲೆ ಹೇಳ್ತೀನಿ. ಈಗ ಹಾಲು ಕಾದಿದೆ, ಉಗುರು ಬೆಚ್ಚಗಾಗಿದೆ. ಈಗ ರವೆ ಉಂಡೆ ಮಾಡೋಕ್ಕೆ ನೋಡಿ. ಈಗ ರವೆ ಏನು ಹುರ್ಕೊಂಡಿದ್ವಿ ಅದಕ್ಕೆ ಸಕ್ಕರೆ ಹಾಕಿ, ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡೋಣ. ರವೆಗೆ ಸಕ್ಕರೆ ಪುಡಿ ಹಾಕಿದ್ದೀನಿ. ಆಮೇಲೆ ಈ ತೆಂಗಿನಕಾಯಿ ತುರಿ, ಒಣಕೊಬ್ಬರಿ ಏನಿದೆ ಅದು ಹಾಕೋಣ. ಆಮೇಲೆ ಏಲಕ್ಕಿ ಪುಡಿ 1 ಟೀ ಸ್ಪೂನ್ ಏಲಕ್ಕಿ ಪುಡಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ರವೆಗೆ ಸಕ್ಕರೆ ಪುಡಿ, ಏಲಕ್ಕಿ, ಒಣಕೊಬ್ಬರಿ. ರವೆ ತಣ್ಣಗಾದ್ಮೇಲೆ ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಆಯಿತು. ಈಗ ಉಂಡೆ ಕಟ್ಟೋಣ, ರವೆ ಉಂಡೆ. ಈಗ ಬೆಚ್ಚಗೆ ಏನಿದೆ ಹಾಲು ಅದು ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಕಟ್ಟಬೇಡಿ. ಸ್ವಲ್ಪನೇ ಕಟ್ಟೋಣ. ನೋಡ್ಕೊಂಡು ಹಾಕ್ಕೊಂಡು, ತುಂಬ ಜಾಸ್ತಿ ಹಾಕಿದ್ರೆ ತುಂಬ ದಿನ ಇಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಕಟ್ಟಿದ್ರೆ ಆವಾಗ ಎಷ್ಟು ದಿನ ಬೇಕಾದರೂ ಇಡ್ಬೋದು. ನೋಡಿ, ಇವಾಗ ಕೈಯಲ್ಲಿ ಉಂಡೆ ಕಟ್ಟೋಣ. ಈಗ ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಲ್ಲ ಈ ರೀತಿ ಕಲಿಸ್ಬಿಟ್ಟು ಉಂಡೆಗೆ ಬರುತ್ತೋ ಇಲ್ಲವೋ ನೋಡಿ. ಈ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಒಂದು ಸೈಡಿಂದ ಸ್ವಲ್ಪನೇ ಹಾಕ್ಕೊಂಡು ಕಟ್ಟಿ ಹಾಕಿ.
ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ಟಿ. ಏನು ನಾವು ಪಿಸ್ತಾ ಬಾದಾಮು ಇದು ಮಾಡ್ಕೊಂಡಿದ್ವೋ ಅದು ಹಿಂಗೆ ಅಜ್ಜಿ ಇಡ್ರಿ, ಇಲ್ಲಾಂದರೆ ಮೇಲೆ ಉದುರಿಸ್ಕೊಡ್ರಿ. ಕಟ್ಟಾದ್ಮೇಲೆ ಎಲ್ಲ ಉಂಡೆ ಲಾಸ್ಟಲ್ಲಿ ಮೇಲೆ ಉದುರಿಸ್ಕೊ. ನೋಡಿ ರವೆ ಉಂಡೆ ರೆಡಿಯಾಗಿದೆ. ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.